ಸರ್ಕಾರಿ ನೌಕರರು ಏನು ಆಸ್ತಿ ತೆರಿಗೆಯನ್ನು ಘೋಷಣೆ ಮಾಡ್ಕೋಬೇಕು ಅಂತೇಳಿ ಲೋಕಾಯುಕ್ತದವರು ಚೀಫ್ ಸೆಕ್ರೆಟರಿಗೆ ರಿಕ್ವೆಸ್ಟ್ ಲೆಟರ್ ಕಳಿಸ್ತಾರೆ. ಅದರಲ್ಲಿ ಬಹುಪಾಲು ಆಲ್ರೆಡಿ ಪ್ರತಿ SDA FDA ಕೆಲವೊಂದು ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ವರ್ಷ ಡಿಕ್ಲೇರ್ ಮಾಡ್ಕೊತಾ ಇದ್ದಾರೆ. ನಾನು ವೆರಿಫೈ ಮಾಡಿದೆ, ಕೆಲವೊಂದು ನಮ್ಮ ಸ್ನೇಹಿತರು ನಮ್ಮ ಕ್ಲಾಸ್ಮೇಟುಗಳಿಗೆಲ್ಲ ಕೇಳಿದಾಗ ಮೆಜಾರಿಟಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಆದರೆ ವಿಧಾನಸೌಧದ ಅವರೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡವ್ರೆ, ವಿಧಾನಸೌಧದ ಸರ್ಕಾರಿ ನೌಕರರ ಸಂಘ ಅಂತ. ಅವರು ನಾವು ಡಿಕ್ಲೇರ್ ಮಾಡ್ಕೊಳಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿ ಚೀಫ್ ಸೆಕ್ರೆಟರಿಗೆ ಬೇಕಾದರೆ ಧರಣಿ ಮಾಡ್ತೀವಿ, ನಮ್ಮ ಆಸ್ತಿ ಡಿಕ್ಲೇರ್ ಮಾಡಲ್ಲ ಅಂಥೇಳಿ ಅವ್ರು ಏನು ಕರೆದಿದ್ದಾರೋ ಅದರ ವಿರುದ್ಧವಾಗಿ ನಾವಿವಾಗ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಅದಲ್ಲದೆ ಮತ್ತೆ DC ಪ್ರತಿ ಚೀಫ್ ಸೆಕ್ರೆಟರಿಗೂ ನಾವು ಲೆಟರ್ ಕೊಟ್ಟಿದ್ದೀವಿ. ಮತ್ತು ಪ್ರತಿ ಡಿಸ್ಟಿಕ್ಕಲ್ಲಿ ಇದ್ರ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಮತ್ತು ಪ್ರತಿ ಡಿಸ್ಟಿಕ್ಕಲ್ಲೂ ಪತ್ರಿಕಾಗೋಷ್ಠಿನೂ ಕರೆದಿದ್ದೀವಿ, ಪ್ಲಸ್ಸು DC ಲೆಟರ್ ಕೊಡ್ತಾಯಿದ್ದೀವಿ. ಅವ್ರು ಕಂಪಲ್ಸರಿ ಡಿಕ್ಲೇರ್ ಮಾಡಲೇಬೇಕು, ಮಾಡ್ತೀರಲೇಬೇಕು. ಯಾಕಂದರೆ ಈ 3,70,000 ಕೋಟಿ ಏನು ಬಜೆಟ್ ಬಜೆಟ್ ಆಗುತ್ತೋ ಅದೆಲ್ಲ ನಮ್ಮ ತೆರಿಗೆ ಹಣದಿಂದಾನೇ ಆಗಿರೋದು, ಮತ್ತು ನಮ್ಮ ತೆರಿಗೆ ಹಣದಿಂದಾನೇ ಅವರು ಸಂಬಳ ಪಡೆಯೋದು. ಅವರು ಯಾವುದೇ ಕಾರಣಕ್ಕೆ ಅವರ ಅಪಾಯಿಂಟ್ಮೆಂಟ್ ಲೆಟರ್ ತಗೋಬೇಕಾದ್ರೆ, ಜಾಬ್ ಜಾಯಿನ್ ಆಗಬೇಕಾದ್ರೆ ಕಂಪಲ್ಸರಿ ಆ ಮ್ಯಾಂಡೇಟ್ರಿ ಏನು ಎಲ್ಲ ಓದ್ಕೊಂಡೇ ಅವ್ರು ಸೈನ್ ಮಾಡಿ ಅದನ್ನೆಲ್ಲ ಒಪ್ಪೇ ಜಾಯಿನ್ ಆಗಿರ್ತಾರೆ. ಏನಂತ ವರ್ಷ ನಾವು ಡಿಕ್ಲೇರ್ ಮಾಡ್ತೀವಿ ಅಂತ. ಅದರ ಅಗ್ರಿಮೆಂಟ್ ಅದು ಆಗಿದ್ದಾದಮೇಲೆ ಅವ್ರ ಅಪಾಯಿಂಟ್ಮೆಂಟ್ ಅದೇ ರೀತಿ ಅಪಾಯಿಂಟ್ ಮಾಡ್ತಾರೆ. ಅದರ ಪ್ರಕಾರ ಅವರು ಡಿಕ್ಲೇರ್ ಮಾಡ್ಕೋಬೇಕು. ಇಲ್ಲಾಂದರೆ ಜಾಬ್ ಬಿಟ್ಟು ತೊಳಗಲಿ, ಇನ್ನೊಬ್ಬರಿಗೆ ಯಾರು ಪ್ರಾಮಾಣಿಕವಾಗಿರ್ತಾರೋ ಅವ್ರಿಗೆ ಅವಕಾಶ ಸಿಗತ್ತೆ. ಏನು ಟ್ಯಾಲೆಂಟ್ ಕೊರತೆ ಇಲ್ಲ. 4 ಲಕ್ಷ ಹತ್ರ 4 ಲಕ್ಷವರೆಗೂ ವೇಕೆನ್ಸಿಗಳೈತೆ. ಸರ್ಕಾರನೂ ತುಂಬ್ತಾ ಇಲ್ಲ. ತುಂಬಿರೋರು ಭ್ರಷ್ಟರಾಗಿ ಇಲ್ಲಿ ರಾಜಾರೋಷ ಮೆರೆಯೋಕ್ಕೆ KRS ಪಕ್ಷ ಅಂತೂ ನೋಡ್ಕೊಂಡು ಕೂತಿರಲ್ಲ. ಈ ಹಿಂದೆನೂ ನಾವು ಭ್ರಷ್ಟರ ವಿರುದ್ಧವಾಗಿ ಹೋರಾಟ ಮಾಡಿದ್ದೀವಿ, ಮುಂದೇನೂ ಮಾಡ್ತೀವಿ. ಆಲ್ರೆಡಿ ಪ್ರಾಮಾಣಿಕ ಏನು ಈ ಸರ್ಕಾರಿ ನೌಕರರಿದ್ದಾರೋ ಅವ್ರಿಗೆ ಆಲ್ರೆಡಿ ಅರ್ಥ ಆಗಿದೆ. ಹೇಳ್ತಾರೆ ನಮಗೆ ಪರ್ಸ್ನಲ್ ಆಗಿ, ಇಲ್ಲ ನಿಮ್ಮ ಪಕ್ಷ ಬಂದಿದ್ದು ಒಳ್ಳೇದಾಯಿತು, ಸ್ವಲ್ಪ ಡಿಪಾರ್ಟ್ಮೆಂಟ್ಗಳಲ್ಲಿ ನಮಗೆ ಈ ಭ್ರಷ್ಟರಿಂದ ಈ ಉತ್ತಮ ಅವ್ರಿಗೆ ಏನು ತೊಂದರೆ ಆಗ್ತಾಯಿತ್ತು ಅದು ಸ್ವಲ್ಪ ಕಡಿಮೆ ಆಗಿದೆ. ಅಟ್ಲೀಸ್ಟ್ KRS ಪಾರ್ಟಿಯವ್ರು ಇದ್ದಾರೆ ಸರ್, ನಾವೆಲ್ಲ ಮಾಡೋಕ್ಕಾಗಲ್ಲ, ಕೇಳ್ತಾರೆ ಅನ್ನೋದು ಅವ್ರ ದೃಷ್ಟಿಗೆ ಒಂದೈತೆ, ಅವರು ಹೇಳ್ತಾ ಇದ್ದಾರೆ. ಮತ್ತು ಇದು ಈ ಸರ್ಕಾರಿ ನೌಕರ ಸಂಘದ್ದು ಏನಿದೆಯೋ, ಈ ವಿಧಾನಸೌಧದ ಸರ್ಕಾರಿ ನೌಕರ ಸಂಘ ಏನು ಕಟ್ಕೊಂಡಿದ್ದಾರೋ ಅವರು ಕಂಪಲ್ಸರಿ ನೀವು ಡಿಕ್ಲೇರ್ ಮಾಡಿಲ್ಲ ಅಂದರೆ ನಿಮ್ಮನ್ನು ನಾವು KRS ಪಕ್ಷ ಭ್ರಷ್ಟರು ಅಂತೇಳಿ ನಾವು ಪರಿಗಣಿಸ್ಬೇಕಾಗತ್ತೆ. ಯಾಕಂದರೆ ನೀವು ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ ನೀವು ಡಿಕ್ಲೇರ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಮತ್ತು ಗೌರ್ಮೆಂಟ್ ಕೂಡ ಇದು ಇವ್ರ ಮೇಲೆ ಕ್ರಮ ತಗೋಬೇಕು. ಯಾಕಂದರೆ ಇದು ಏನು ಈ ಪಬ್ಲಿಕ್ ಟ್ಯಾಕ್ಸ್ ಮನಿಯಲ್ಲೇ ಅವ್ರಿಗೆ ಸ್ಯಾಲ್ರಿ ಪೇ ಮಾಡ್ತಾ ಇರೋದು. ದಯವಿಟ್ಟು ಸರ್ಕಾರ ಕೂಡ ಚೀಫ್ ಮಿನಿಸ್ಟ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಇವ್ರು ಎನ್ಶೂರ್ ಮಾಡಬೇಕು ಕರ್ನಾಟಕ ರಾಜ್ಯದ ಜನತೆಗೆ ನಿಮ್ಮ ತೆರಿಗೆ ಹಣ ಪೋಲಾಗ್ತಾ ಇಲ್ಲ, ನಾವು ಲಂಚನ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ ಅವರು ಹೇಳ್ಬೇಕಂದ್ರೆ ಫಸ್ಟ್ ಏನು ನೌಕರರಿದ್ದಾರೆ ಈ IAS ಗ್ರೇಡು IPS ಗ್ರೇಡು ಇನ್ಕ್ಲೂಡಿಂಗು ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಮೇತವಾಗಿ ಅವರ ಆಸ್ತಿ ಘೋಷಣೆ ಮಾಡ್ಕೋಬೇಕಂತ ಹೇಳ್ಬಿಟ್ಟು KRS ಪಕ್ಷ ಒತ್ತಾಯ ಮಾಡುತ್ತೆ. ಇದರಲ್ಲಿ ಯಾವುದು ಕಾಂಪ್ರಮೈಸ್ ಇರಲ್ಲ. ಮತ್ತು ಮುಂದಕ್ಕೆ ಹೋರಾಟನೂ ಮಾಡ್ತೀವಿ. ಇವರೇನಾದರೂ ಈ ಧೋರಣೆಯನ್ನು ಮುಂದುವರಿಸಿದ್ರೆ ಇಷ್ಟೇಳಿ ನಮ್ಮ ಮಾತು ಹೇಳ್ಬಿಟ್ಟು ನಾನು ಹೇಳ್ದೆ ಆವಾಗಲೇ. ಯಾಕಂದರೆ ನಾನು ಇವಾಗ ನನ್ನ ಸ್ನೇಹಿತರು ಇದ್ದಾರೆ, ನಮ್ಮ ಅಕ್ಕ ಸ್ವಂತ ಅಕ್ಕನೂ ಗೌರ್ಮೆಂಟ್ ಎಂಪ್ಲಾಯೇ. ಜಿಲ್ಲೆಯಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ, ವಿಧಾನಸೌಧದಲ್ಲಿ ಎಷ್ಟು ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಅಂತ ಅದರಲ್ಲೇನು ನಮ್ಮ ಹತ್ರ ಡಾಟಾ ಇಲ್ಲ ಸರ್. ಅದು ಹೋರಾಟ ಅದು ಡೀಟೇಲ್ಸ್ ನನ್ನ ಹತ್ರ ಇಲ್ಲ, ಪಕ್ಷದ ಹತ್ರ ಇರಬೇಕು. ಅದು ಬೇಕಂದರೆ ಅದು ಇಲ್ಲ, ನಿಮ್ಮ ಹತ್ರ ಇದ್ದರೆ ಹೇಳಿ ತಿಳ್ಕೊಳ್ತೀವಿ. ಅದು ಇವಾಗ ಆಲ್ರೆಡಿ ಪ್ರತಿ ಚೀಫ್ ಸೆಕ್ರೆಟರಿಗೆ ಲೆಟರ್ ಕೊಟ್ಟಿದ್ದೀರಿ ಸರ್. ಅಲ್ಲಿ ಬೆಂಗಳೂರಲ್ಲಿ ವಿಧಾನಸೌಧ ಹತ್ರ ಆಲ್ರೆಡಿ ಅವ್ರು ಹೋಗಿದ್ದಾರೆ, ಚೀಫ್ ಸೆಕ್ರೆಟರಿಗೆ ಲೆಟರ್ ಕೊಟ್ಟಿದ್ದಾರೆ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ನಾವು ಇವಾಗ DC ಲೆಟರ್ ಕೊಡ್ತಾ ಇದ್ದೀವಿ. ಇದೇ ಥರ ಪ್ರತಿ ಡಿಸ್ಟಿಕಲ್ಲೂ ಪ್ರೆಸ್ ಮೀಟ್ ಕರೆದು